ಕನ್ನಡಪ್ರಭ ಹಾಗೂ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜಂಟಿಯಾಗಿ ಬಿಂಕದ ಕಟ್ಟಿ ಮೃಗಾಲಯದಲ್ಲಿ ಹಮ್ಮಿಕೊಂಡಿದ್ದ ಗದಗ ಜಿಲ್ಲಾ ಮಟ್ಟದ ಚಿತ್ರಕಲಾ ಸ್ಪರ್ಧೆಯಲ್ಲಿ 50ಕ್ಕೂ ಹೆಚ್ಚು ಶಾಲೆಗಳ 187 ವಿದ್ಯಾರ್ಥಿಗಳು ಭಾಗವಹಿಸಿ ತಮ್ಮ ಕಲಾತ್ಮಕ ಪ್ರತಿಭೆಯನ್ನ ಪ್ರದರ್ಶಿಸಿದರು. ಕೆಲಸ ಮಾಡ್ರಿ, ಇಲ್ಲಿ ಪೇಪರ್ ಕೊಡೋದು ಬೇಡ ಬಿಡ್ರಿ. ವೃಕ್ಷಮಾತೆ ಸಾಲು ಮರದ ತಿಮ್ಮಕ್ಕ, ವನ್ಯಜೀವಿ ಸಂರಕ್ಷಣೆ ಮತ್ತು ಮಾನವ ವನ್ಯಜೀವಿ ಸಂಘರ್ಷ ಎಂಬ ವಿಷಯಗಳ ಮೇಲೆ 8, 9 ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾಗಿ ಸ್ಪರ್ಧೆ ನಡೆಯಿತು. ಸರ್ ಎಂಟ್ರಿ ಆಗಿಲ್ಲ ಆಗಿದ್ರೆ ಹಂಗಾದ್ರೆ ಕಳಿಸ್ರಿ, ಚೀಟಿ ಲೈನ್ ಹಿಡ್ದು ಹೋಗ್ರಿ. ಮತ್ತೀಗ ಇವು ಟೀಚರ್ಸ್ ಈಗ ಹೆಸರು ಬರ್ರಿ ನಮ್ದು ಬರ್ರಿ ವಿಜೇತರಿಗೆ ಪ್ರಥಮ ಬಹುಮಾನವಾಗಿ ಸೈಕಲ್, ದ್ವಿತೀಯರಿಗೆ ಸ್ಮಾರ್ಟ್ ವಾಚ್ ಹಾಗೂ ತೃತೀಯರಿಗೆ ಕಾಪರ್ ಬಾಟಲ್ ಅನ್ನು ವಿತರಿಸಲಾಯಿತು. ಕಾಶಿಕೋಗಿಯವರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ಒಂದು ಪ್ರಾಣಿ ಅದರ ಮಗುವಿನ ರಕ್ಷಣೆ ಹೇಗೆ ಮಾಡುತ್ತೋ ನಾವೆಲ್ಲ ತಾಯಿ ಮಗುವಿಗೆ ರಕ್ಷಣೆ ನೀಡುವಂತೆ ನಾವೆಲ್ಲರೂ ಪರಿಸರವನ್ನ ಸಂರಕ್ಷಣೆ ಮಾಡಬೇಕನ್ನುವಂತ ಅರ್ಥದಲ್ಲಿ ರಾಕೇಶ್ ಬಂಡಿವಡ್ಡರ್ ತಂದಿದ್ದಾರೆ. ಅವರಿಗೆ ಸಚಿವರ ಪ್ರೋತ್ಸಾಹದಿಂದ ಒಂದು ಬಹುಮಾನ ಸಿಗ್ತಾ ಇದೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಜೊತೆಗೆ ಸರ್ಕಾರಿ ಪ್ರೌಢಶಾಲೆ ಬಿದರಳ್ಳಿ ಬಿದರಳ್ಳಿಯ ವಿದ್ಯಾರ್ಥಿನಿ ವೀಣಾ ಭಜಂತ್ರಿ ಅವರು ಪರಿಸರ ಸಂರಕ್ಷಣೆ ಕಲರ್ಫುಲ್ ಆಗಿ ಒಂದು ಚಿತ್ರವನ್ನು ತೆಗೆದಿದ್ದಾರೆ. ಧನ್ಯವಾದಗಳು. ಇನ್ನು ದ್ವಿತೀಯ ಬಹುಮಾನ ಕಿತ್ತೂರು ರಾಣಿ ಚೆನ್ನಮ್ಮ, ಧನ್ಯವಾದಗಳು. ನೆಕ್ಸ್ಟ್ ಪ್ರಥಮ ಬಹುಮಾನ ಸಂರಕ್ಷಣೆಯ ಒಂದು ಚಿತ್ರವನ್ನ ಬಹಳ ಚೆನ್ನಾಗಿ ಬಿಡಿಸಿದ್ದಾಳೆ. ಅವಳಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಸಾಹೇಬರಿಗೂ ಸಹ ಪಾಳೆ ಮಕ್ಕಳು ನೀಡಬೇಕಂತ ಕೇಳ್ತಾ ಇದ್ದೇವೆ. ಧನ್ಯವಾದಗಳು. ಇನ್ನೋರ್ವ ತೃತೀಯ ಪಡೆದಂತಹ ವಿದ್ಯಾರ್ಥಿನಿ KPS. ಜೋರಾದ ಚಪ್ಪಾಳೆಯನ್ನ ಆ ವಿದ್ಯಾರ್ಥಿನಿಗೆ ಹಾಕಬೇಕು. ಹಾಗೂ ಬಹುಮಾನವನ್ನ ವಿತರಣೆ ಮಾಡುತ್ತಿರುವಂತಹ ಡಾಕ್ಟರ್ HK ಪಾಟೀಲ್ ಸಾಹೇಬರಿಗೂ ಸಹ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಜೊತೆಗೆ ಮಲ್ಲಿಕಾರ್ಜುನ್ ಸಿದ್ದಣ್ಣವರು ಸಹ ಇಂಕಿನೊಂದಿಗೆ ಈ ಬಹುಮಾನವನ್ನು ನೀಡಿದಂತವರು ಅಕ್ಬರ್ ಸಾಬ್ ಬಬರ್ಚಿ ಸಾಹೇಬರು, ಅಧ್ಯಕ್ಷರು ನಗರಾಭಿವೃದ್ಧಿ ಪ್ರಾಧಿಕಾರ, ಅವರಿಗೆ ಜೋರಾದಂತಹ ಚಪ್ಪಾಳೆಯನ್ನ ನೀಡಲಿಕ್ಕೆ ಇಚ್ಛಪಡ್ತಾ ಇದ್ದೇವೆ. ಜೊತೆಗೆ ಬಹುಮಾನವನ್ನ ನೀಡಿದಂತ ಸನ್ಮಾನ್ಯ ಶ್ರೀ ಡಾಕ್ಟರ್ HK ಪಾಟೀಲ್ ಸಾಹೇಬ್ ಶಾಮೀಲಾಗಿದ್ದಾರೆ. ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಂತ ಶ್ರೀ ಮಾಂತೇಶ್ ಸರ್ ಅವರಿಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ, ಎಲ್ಲ ಮಕ್ಕಳೊಂದಿಗೆ ಬಹುಮಾನ ಪಡೆದ ಎಲ್ಲ ಮಕ್ಕಳೊಂದಿಗೆ ನಾವೆಲ್ಲ ನಿಂತಿದ್ದೇವೆ. ಇನ್ನು ಕೆಲವೇ ಕ್ಷಣದಲ್ಲಿ ಮಕ್ಕಳು ಯಾರು ಹೋಗಬಾರದು. ಸಾಹೇಬರು 2 ಮಾತುಗಳನ್ನ HK ಪಾಟೀಲ್ ಸಾಹೇಬರು 2 ಮಾತುಗಳನ್ನ ಮಾತನಾಡ್ತಾ ಇದ್ದಾರೆ. ಅಲ್ಲೇ ಬೃಹತ್ ಸ್ಪರ್ಧೆಗೆ ಉಪಸ್ಥಿತರಿದ್ದಂತಹ ಜಿಲ್ಲಾ ಉಸ್ತುವಾರಿ ಸಚಿವ HK ಪಾಟೀಲ್ ಅವರು ಕಲೆಗೆ ತವರು ಮನೆ ಎನಿಸಿಕೊಂಡಿರುವಂತಹ ಗದಗದಲ್ಲಿ ಇಂತಹ ಸ್ಪರ್ಧೆಗಳು ಮಕ್ಕಳಲ್ಲಿ ಹೊಸ ಕಲಾವಿದರ ಹುಟ್ಟಿಗೆ ಉತ್ತೇಜನವನ್ನು ನೀಡುತ್ತದೆ ಅಂತ ಹೇಳಿ ಪ್ರಶಂಸೆಯನ್ನ ವ್ಯಕ್ತಪಡಿಸಿದರು. ಪ್ರಶಸ್ತಿ ಪಡೆದ ಮಕ್ಕಳು ತಮ್ಮ ಸಂತೋಷವನ್ನ ಹಂಚಿಕೊಂಡು ಇಂತಹ ವೇದಿಕೆಗಳು ತಮ್ಮ ಕಲೆಗೊಂದು ಪ್ರೇರಣೆ ಅಂತ ಹೇಳಿ ತಿಳಿಸಿದರು. ಇನ್ನೂ ಸ್ವಲ್ಪ ಮೇಲೆ ತೆಸಿ ಎಲ್ಲರೂ ದಯವಿಟ್ಟು ತುಂಬ ಹೃದಯದ ಸ್ವಾಗತವನ್ನ ಸುಸ್ವಾಗತವನ್ನ ಕೋರ್ತಾ ಇದ್ದೇವೆ. ಎಲ್ಲರಿಗೂ ಪ್ರೀತಿಪೂರ್ವಕವಾದಂತ ಎಲ್ಲರಿಂದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಇನ್ನು ಬಹುಮಾನ ವಿತರಣೆಯ ಸಮಾರಂಭವನ್ನ ನಡೆಸ್ತಾ ಇದ್ದೇವೆ. ಹೀಗಾಗಿ ಯಾಕಂದ್ರೆ
ಸಾಹೇಬರ ನೇತೃತ್ವದಲ್ಲಿ ಇವತ್ತು ಬಹುಮಾನ ವಿತರಣೆ ಸಮಾರಂಭ. ಹೀಗಾಗಿ 8, 9 ಮತ್ತು 10ನೇ ತರಗತಿಗಳನ್ನು ಓದಿದವನು ಪಂಡಿತನಲ್ಲ ಖಂಡಿತ, ಪ್ರೇಮವೆಂಬ 2 ಅಕ್ಷರವ ತಿಳಿದವನೇ ನಿಜ ಪಂಡಿತ ಕಬೀರ ಅನ್ನುವ ಮಾತಿನಂತೆ, ಕಬೀರ ದೋಹೆಯಂತೆ ಇವತ್ತು ಇಷ್ಟು ಕಲಾತ್ಮಕ ವಾತಾವರಣ ನಿರ್ಮಾಣ ಆಗಲಿಕ್ಕೆ 2 ಸಂಸ್ಥೆಗಳೇ ಕಾರಣ. ಪತ್ರಿಕೆಯಲ್ಲಿ ಮತ್ತು ಮೀಡಿಯಾದಲ್ಲಿ ಅದ್ಭುತವಾದಂತಹ ಕೆಲಸ ನಡೀತಾ ಇದೆ. ಇದೇ ಇಡೀ ರಾಜ್ಯಾದ್ಯಂತ ನಡೆಯುವಂತ ಈ ಚಿತ್ರಕಲಾ ಸ್ಪರ್ಧೆಯನ್ನ ಗದಗಿನಗಳನ್ನ ತೆಗೆದುಕೊಳ್ಳಲಿಕ್ಕೆ ಹಾಗೂ 2ನೇ ಬಹುಮಾನ ಸ್ಮಾರ್ಟ್ ವಾಚ್ ಅನ್ನ ಪಡೆಯಲಿಕ್ಕೆ ಹಾಗೂ 3ನೇ ಬಹುಮಾನವನ್ನ ಐರನ್ ಒಂದು ಕ್ಯಾನ್ ಅನ್ನ, ವಾಟರ್ ಕ್ಯಾನ್ ಅನ್ನ ಪಡೆಯಲಿಕ್ಕೆ ಸನ್ನದ್ಧರಾಗಿದ್ದಾರೆ. ಹೀಗಾಗಿ ಮೊದಲಿಗೆ ಕನ್ನಡಪ್ರಭ ಕನ್ನಡಪ್ರಭ ಅರ್ಪಿಸುವ ಜಿಲ್ಲಾ ಮಟ್ಟದ ಚಿತ್ರಕಲಾ ಸ್ಪರ್ಧೆ 2025 ಎಂಬ ವಿನೂತನ ಕಾರ್ಯಕ್ರಮವನ್ನು ಗದಗಿನ ಈ ಒಂದು ಮೃಗಾಲಯದ ಆವರಣದಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ವಿಶೇಷ ವಿನೂತನ ಕಾರ್ಯಕ್ರಮವನ್ನು ನಮ್ಮ ಕನ್ನಡಪ್ರಭ ಸುವರ್ಣ ನ್ಯೂಸ್ನವರು ಆಯೋಜನೆ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಗದಗ ಜಿಲ್ಲೆಯ ಪ್ರೌಢಶಾಲಾ ಮತ್ತು ಪ್ರಾಥಮಿಕ ಶಾಲಾ ವಿದ್ಯಾರ್ಥಿನಿಯರು ಈ ಒಂದು ಚಿತ್ರಕಲಾ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ತಮ್ಮ ಎಲ್ಲ ಶಾಸಕರಿಂದ ಶಿಕ್ಷಕರು ಮತ್ತು ಸಂಘಟಕರು ಹೇಳ್ತಕ್ಕಂಥ ಎಲ್ಲ ಆ ನಿಯಮಾವಳಿಗಳನ್ನು ಅವ್ರದೊಂದು ಕನ್ಸೆಪ್ಟ್ ಏನಂದ್ರ ಅಂದ್ರೆ ಹುಡುಗರಿಗೆ ಹೇಳೋ ಮುಂದೆ ಈ ಜನರಲ್ಲಿ ಹೇಳ್ಬೇಕಷ್ಟ ಕ್ವಶನ್ ರೀ. ಒಬ್ಬ ಯಾರು ಈಗ ಸರ್ ಒಬ್ಬ ಮಗು ಇಲ್ಲ ಸರ್ ನೀವು ನೋಟ್ಸ್ ಇದನ್ನ ಮಾಡಿ ಅದನ್ನ ಮಾಡಿ ಅಂತ ಹೇಳ್ತಾರೆ, ಇನ್ನೊಂದು ಮಗು ಅದನ್ನ ಹೇಳ್ತಾರೆ. ಈ ಹುಡುಗರು ಯಾರು ಮಾತಾಡ್ತಾರೆ ಮಾತಾಡ್ಬೇಕು ಅದನ್ನ ಹೇಳಿ. ಇವರಿಗೆ ಒಂದು ದಿವಸ ಪೂರ ಪಿಕ್ನಿಕ್ ಆರಾಮ್ ಜೂದಾಗ ಅಡ್ಡಾಡಿ ಒಟ್ಟು ಎಲ್ಲರೂ ನಮ್ಮ ಸಲ ಯಾರಿಲ್ಲ, ಹುಡುಗರು ಅಷ್ಟೇ. ಹುಡುಗರು ಬಂದವು ಕಾಲಕ್ಕೆ ಬಿಟ್ಟು ಹೋದ್ರು. ನಾನು ನೋಡಿ ಬಿಟ್ಟು ಫೋನ್ ಹಾಕ್ತಾರೆ.